ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಮೊಸರು ಬುತ್ತಿ ಮಾಡಿ ತೋರಿಸ್ತೀನಿ. ಬನ್ನಿ, ಮೊಸರಿಂದ ಹೇಗೆ ಬುತ್ತಿ ಮಾಡೋದು, ಮಕ್ಕಳಿಗೆ ಹೇಗೆ ಕೊಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ಮಾಡಿಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ. ಅವ್ರಿಗೆ ನಾವು ತಟ್ಟೆಯಲ್ಲಿ ಹಾಕಿಕೊಟ್ರೆ ಸ್ಪೂನಿಂದ ತಿನ್ನಬೇಕಾದ್ರೆ ಎಲ್ಲ ಚೆಲ್ಕೋತಾರೆ. ಈ ಥರದೊಂದು ಮೊಸರು ಬುತ್ತಿ ಮಾಡಿಕೊಡಿ ನೀವು, ಅವರೇ ನೀಟಾಗಿ ತಿನ್ಕೊಂಡು ಖಾಲಿ ಮಾಡ್ತಾರೆ. ಮೊಸರು ಬುತ್ತಿ ಮಾಡೋಕ್ಕೆ ನೋಡಿ, ಒಂದು ಬಟ್ಲು ಮೊಸರು, ಸ್ವಲ್ಪ ಕಾಯಿ ಪೀಸು, ಒಂದು ಚಿಕ್ಕದು ಈರುಳ್ಳಿ, ಒಂದು ಸ್ಪೂನ್ ಕಡಲೆಬೇಳೆ, ಒಂದು ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಉದ್ದಿನಬೇಳೆ, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಟ್ಲು ರೈಸ್ ತೊಗೊಂಡ್ಬಿಟ್ಟು ನಾವು ಮೊಸರು ಬುತ್ತಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಈ ಕಾಯಿ ನಾನು ಒಂದು ರುಬ್ಕೊಂಬರ್ತೀನಿ. ಬನ್ನಿ ನೋಡಿ, ಈ ಥರ ನಾವು ಕಾಯಿನ ಈ ಥರ ತುರ್ಕೊಂಬರ್ಬೇಕು. ಚೆನ್ನಾಗಿ ಈ ಥರ ಸಣ್ಣಕ್ಕೆ ನೀರು ಹಾಕಬಾರ್ದು, ನೀರು ಹಾಕದೇ ಈ ಥರ ರುಬ್ಕೊಂಬಂದು ಈಗ ನಾವು ಮೊಸರು ಬುತ್ತಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಬನ್ನಿ ನೋಡಿ, ಬಾಣಲೆ ಇಟ್ಕೋಬೇಕು. ಬಾಣಲೆ ಇಟ್ಕೊಂಡು ಒಂದು 2-3 ಸ್ಪೂನ್ ಆಗೋಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಕಾಯ್ದ ನಂತರ ನಾವು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಒಂದು ಸ್ಪೂನ್ ಆಗೋಷ್ಟು ನಾನು ಹೇಳಿದ್ನಲ್ಲ ಜೀರಿಗೆ, ನೋಡಿ ಉದ್ದಿನಬೇಳೆ, ಕಡಲೆಬೇಳೆ, ನೋಡಿ ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ ಹಾಕಿದ್ದೀನಿ. ಇವಾಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ಬಿಟ್ಟು ಬೇಕಂದ್ರೆ ಚಿಕ್ಕ ಮಕ್ಕಳಿದ್ದರೆ ನೀವು ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಬೋದು. ನಾನಿವಾಗ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿ ತೋರಿಸಿದ್ದೀನಿ. ನೀವು ಚಿಕ್ಕ ಮಕ್ಕಳಿದ್ರೆ ನೀವು ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಫ್ರೈ ಆಗಿದೆ. ಒಂದು ಸ್ಪೂನಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ಹಾಕೊಂಡ್ಬಿಟ್ಟು ಫ್ರೈ ಮಾಡಿ ಸ್ವಲ್ಪ ಇದನ್ನು ನಾವು ಗ್ಯಾಸ್ ಆಫ್ ಮಾಡಿಬಿಡಬೇಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಇದಕ್ಕೆ ಮೊಸರು ಹಾಕೋಣ. ನೋಡಿ, ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಒಂದು ಬಟ್ಲು ಮೊಸರು ಹಾಕ್ತಾಯಿದ್ದೀನಿ. ಆದಷ್ಟು ನೀವು ರೇಷನ್ ಅಕ್ಕಿನೇ ತೊಗೋಬೇಕು. ನೋಡಿ, ಇವಾಗ ನಾನು ಒಂದೇ ಒಂದು ಗ್ಲಾಸ್ಲೆ ನಾನು ರೇಷನ್ ಅಕ್ಕಿ ಅನ್ನ ಮಾಡ್ಕೊಂಡಿದ್ದೆ. ಇವಾಗ ಇದಕ್ಕೆ ನಾನು ಅನ್ನ ಹಾಕ್ತಾಯಿದ್ದೀನಿ. ನೀವು ಸಣ್ಣಕ್ಕಿ ರೈಸ್ ಮಾಡಬೇಡಿ. ಮೊಸರು ಬುತ್ತಿ ಮಾಡಬೇಕಾದ್ರೆ ಆದಷ್ಟು ನೀವು ರೇಷನ್ ಅಕ್ಕಿನೇ ಮಾಡ್ಕೊಳ್ಳಿ. ಇಲ್ಲ ಅಂದ್ರೂ ನೀವು ಚೆನ್ನಾಗಿರೋ ಅಕ್ಕಿನೂ ಮಾಡ್ಕೋಬೋದು. ಇವಾಗ ನಾನು ಕಾಯಿ ರುಬ್ಕೊಂಬಂದಿದ್ನಲ್ಲ, ಇದು ಕಾಯಿ ಇದರೊಳಗೆ ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮೊಸರು ಬುತ್ತಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ನೋಡಿ ಸೂಪರಾಗಿರುತ್ತೆ. ಮೊಸರು ಬುತ್ತಿ ಹೇಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ. ಈ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಬನ್ನಿ ನೋಡಿ, ಈ ಥರ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕಾಯಿ ತುರಿದ್ಬಿಟ್ಟು ಇಲ್ಲ ರುಬ್ಬಿಬಿಟ್ಟು ಹಾಕಿ ನೀವು ಮಾಡೋದ್ರಿಂದ ಸಖತ್ತಾಗಿರುತ್ತೆ. ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ನೀವು ಊಟ ಮಾಡಿಸೋದೇ ನಿಮಗೆ ಪ್ರಾಬ್ಲಮ್ ಇರೋಲ್ಲ. ತಟ್ಟೆಗೆ ಹಾಕಿಕೊಟ್ರೆ ಅವರೇ ತಿನ್ಕೋಂತ ಆಟ ಆಡ್ಕೊತ ಖಾಲಿ ಮಾಡ್ತಾರೆ. ಇದು ಸ್ವಲ್ಪ ಆರಿದ ನಂತರ ನಾನು ಮೊಸರು ಬುತ್ತಿ ಹೇಗೆ ಕಟ್ಟೋದಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ತಣ್ಣಗಾಗಿದೆ. ನಾನು ಬುತ್ತಿ ಕಟ್ಟಿ ತೋರಿಸ್ತೀನಿ ನಿಮಗೆ. ಈ ಥರ ಬುತ್ತಿ ಕಟ್ಟೋದ್ರಿಂದ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ಥರ ಏನು ಬುತ್ತಿ ಕಟ್ಟಿ ಕೊಡ್ಬೇಕಂದ್ರೆ ಮಕ್ಕಳಿಗೆ ಅವಕ್ಕೆ ತಟ್ಟೆಯಲ್ಲಿ ತಿನ್ನೋಕ್ಕೆ ಬರ್ತಿರಲ್ಲ. ಅದಕ್ಕೆ ನಾವು ಈ ಥರ ಕಟ್ಟಿಬಿಟ್ಟು ಮಕ್ಕಳಿಗೆ ಕೊಟ್ಟರೆ ಒಂದೊಂದಾಗಿ ತೊಗೊಂಡು ಅವರು ತಿನ್ಕೊತಾರೆ. ನೋಡಿ, ನೀವು ಯಾವ ಶೇಪಲ್ಲಾದರೂ ಮಕ್ಕಳಿಗೆ ಕಟ್ಟಿ ನೀವು ಕೊಡ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ. ಈ ಶೇಪಲ್ಲಾದರೂ ಕಟ್ಬೋದು, ನೀವು ರೌಂಡ್ ಶೇಪಲ್ಲಾದರೂ ಕಟ್ಬೋದು. ನೀವು ಯಾವ ಥರ ಬೇಕಾದರೂ ನೀವು ಕಟ್ಕೋಬೋದು. ಈ ಥರ ಮಾಡಿಕೊಟ್ರೆ ಮಕ್ಕಳು ಕೈಯಲ್ಲಿ ತೊಗೊಂಡು ಗುಳು ಅಂತ ನುಂಗ್ತಾರೆ. ನೋಡಿ, ಈ ಥರನೂ ಮಾಡಿ ಕೊಡ್ಬೋದು. ನೋಡಿ, ಈ ಥರ ಶೇಪಾದರೂ ಮಾಡಿ ಕೊಡ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಬೇಕಾದರೂ ನೀವು ಮಾಡ್ಬೋದು. ನಾನು ಒಂದೇ ಥರ ಮಾಡಿ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ನೀವು 3 ಥರನೂ ಮಾಡಿ ಮಕ್ಕಳಿಗೆ ತಟ್ಟೆಲಿ ಹಾಕ್ಕೊಟ್ರೆ ಸೂಪರಾಗಿ ತಿನ್ಕೊತಾರೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಎಲ್ಲನೂ ಇದೇ ಥರ ಮಾಡ್ಕೊಂಬರ್ತೀನಿ. ಬನ್ನಿ ನೋಡಿ, ಮೊಸರು ಬುತ್ತಿ ರೆಡಿಯಾಗಿದೆ. ನೀವು ಯಾವ ಥರ ಶೇಪಲ್ಲಾದರೂ ಮಕ್ಕಳಿಗೆ ನೀವು ಮಾಡಿಕೊಡ್ಬೋದು. ಇಂಥ ಒಂದು 4-5 ಬಿಲ್ಲೆ ಹಾಕಿ ಒಂದು ತಟ್ಟೆಗೆ ಹಾಕಿಕೊಟ್ರೆ ಸಾಕು. ನೀವು ತಿನ್ನಿಸೋ ಅವಶ್ಯಕತೆನೇ ಇರೋಲ್ಲ. ಅವರೇ ನೀಟಾಗಿ ತಿಂದು ಖಾಲಿ ಮಾಡಿಕೊಂಡು ಬರ್ತಾರೆ. ಇನ್ನೂ ಬೇಕಮ್ಮ ಅಂತಾರೆ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಕಾಯಿ ರುಬ್ಬಿ ಹಾಕೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಕೈಲಿ ಮುಟ್ಟಿದ್ರೂ ಒಡೆಯೋಕ್ಕೆ ಹೋಗಲ್ಲ. ನೋಡಿ ಅಷ್ಟು ಚೆನ್ನಾಗಿರುತ್ತೆ. ಹೌದು, ಮೊಸರಲ್ಲಿ ಬಿದ್ದೋಗುತ್ತೆ ಅನ್ನೋ ಟೆನ್ಷನ್ನೇ ಇರೋಲ್ಲ. ನೀಟಾಗಿ ಹಿಂಗೆ ಹಾಕ್ಕೊಟ್ರೆ ಮಕ್ಕಳು ತೊಗೊಂಡು ತಿಂದು ಖುಷಿಯಾಗಿ ಖಾಲಿ ಮಾಡಿಕೊಂಡು ಬರ್ತಾರೆ. ಈ ಮೊಸರು ಬುತ್ತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.